ತಪ್ಪಿ ಹೋದ ಕುಮಾರನನ್ನು ಕುರಿತಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ಕತೆ, ಹೌದ್ರಾ? ತಪ್ಪಿ ಹೋಗಿರುವಂಥ ಕುಮಾರನ ಕುರಿತಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಏನು ಮಾಡ್ದ ಅವನು? ತನ್ನ ತಂದೆ ಆಸ್ತಿ ಎಲ್ಲವನ್ನ ಕೂಡ ಕೇಳ್ದ. ತಂದೆ ಜೀವಂತವಾಗಿರುವಾಗಲೇ ತಂದೆ ಆಸ್ತಿಯನ್ನು ಕೇಳಿದರೆ ಅದಕ್ಕೆ ಅರ್ಥ ಏನು? ಆದ್ರೂ ಆ ತಂದೆ ಆ ಮಗನ ಮೇಲೆ ಇದ್ದಂಥ ಪ್ರೀತಿಯ ನಿಮಿತ್ತ ಅವನಿಗೆ ಬರಬೇಕಂತ ಪಾಲೆಲ್ಲವನ್ನ ಆತನಿಗೆ ಕೊಟ್ಟ. ಆ ತಪ್ಪಿ ಹೋದಂಥ ಕುಮಾರನ್ ಏನು ಮಾಡ್ದ? ಎಲ್ಲವನ್ನ ಹಾಳು ಮಾಡ್ದ. ತಂದೆ ಆಸ್ತಿಯನ್ನೆಲ್ಲವನ್ನ ಹಾಳು ಮಾಡ್ದ. ತಿರುಗಿ ಬರ್ತಾ ಇದ್ದಾನೆ. ಈ ಯೂದರ ಕಲ್ಚರಲ್ಲಿ ಒಂದು ವಿಷಯ ಇದೆ. ಏನಂದರೆ, ತಂದೆ ಆಸ್ತಿಯನ್ನು ತಗೊಂಡೋಗಿ ಹಾಳು ಮಾಡಿ ಬಂದಂಥ ಒಬ್ಬ ವ್ಯಕ್ತಿಗೆ ಏನು ಮಾಡ್ತಾರೆ ಗೊತ್ತಾ? ಅವನು ಊರೊಳಗೆ ಬರಬೇಕಾದ್ರೆ ಕಲ್ಲು ತೊಗೊಂಡು ಹೊಡಿತಾರಂತೆ. ಹೆಂಗೆ? ಕಲ್ಲು ತೊಗೊಂಡು ಹೊಡೆದು ಸಾಯಿಸ್ತಾರಂತೆ. ಅದಕ್ಕೆ ದೂರದಲ್ಲಿರುವಾಗಲೇ ನನ್ನ ಮಗ ಬರ್ತಾ ಇದ್ದಾನೆ ಅಂತ ನೋಡಿ ತಂದೆ ಈ ಮರಣದ ಕಲ್ಲು ಅವನ ಮೇಲೆ ಬೀಳೋದಕ್ಕಿಂತ ಮುಂಚೆ ನನ್ನ ಮೇಲೆ ಬೀಳಲಿ. ಅವನ ತಂದೆ ಬರ್ತಾ ಇದ್ದಾನೆ, ನನ್ನ ಮಗ ತಪ್ಪಿ ಹೋಗಿದ್ದಾನೆ, ಈ ಮರಣದ ಕಲ್ಲು ಅವನ ಮೇಲೆ ಬೀಳಬಾರ್ದು ಅಂತೇಳಿ ಬರ್ತಾ ಇದ್ದಾನೆ. ಆ ಕಲ್ಲು ನನ್ನ ಮೇಲೆ ಬೀಳಲಿ ಅಂತ. ಹಲ್ಲೆಲೂಯಾ. ಇವತ್ತು ಅನೇಕ ಕಲ್ಲುಗಳು ನಮ್ಮ ಮೇಲೆ ಬೀಳಬೇಕಿತ್ತು, ಇವತ್ತು ಯೇಸು ಹೊತ್ಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನಾವು ತಪ್ಪಿ ಹೋಗಿದ್ವಿ. ಆ ಕಲ್ಲುಗಳು, ಮರಣದ ಶಿಕ್ಷೆ ನಮಗೆ ಬರಬೇಕಾಗಿತ್ತು. ಆದರೆ ಆತನ ಶಿಲುಬೆಯಲ್ಲಿ ಹೊಂದಿಕೊಂಡಿದ್ದಾನೆ. ಹಲ್ಲೆಲೂಯಾ. ಹೇಳೋಣ.